ಮಿತ್ರರೇ, ನಾನು ನಿಮ್ಮ HR ಮಂಜುನಾಥ್. ಈ ದಿನ ನಮ್ಮ MS ಫಾರ್ಮ್ ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಉತ್ತರ ಜಿಲ್ಲೆ ಇಲ್ಲಿದ್ದೀನಿ. ಇವಾಗ ಬಂದೆ ಸಂಜೆ. ನೋಡಿ, ಇಲ್ಲಿ ನಮ್ಮ ಮನೆ ಹಿಂಭಾಗದಲ್ಲಿ, ನಮ್ಮ ತೋಟದ ಮನೆಯ ಹಿಂಭಾಗದಲ್ಲಿ ಅರಿಶಿನ ಬೆಳೆಯೋ ಪ್ರಯತ್ನ ಮಾಡ್ತಿದ್ದೀವಿ. ಇದು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ, ನೆನಪಿರ್ಬೋದು. ಈಗೇನು ಮಾಡಿದ್ದೀವಿ, ಅರಿಶಿನ ಬೆಳೆದಿದ್ದೀವಿ. ಎರಡು ಅರಿಶಿನದ ಮಧ್ಯೆ ಈ ಬೆಡ್ಡಲ್ಲಿ ನಾವು ಇದು ಹಾಕಿದ್ವಿ. ಯಾವುದು, ನಮ್ಮ ಅಪ್ಸೆಣಬು, ಸನ್ನೆಂಪು. ಸ್ವಲ್ಪ ಹೈ ಡೆನ್ಸಿಟಿನೇ ಆಗಿದೆ, ಸಾಕಷ್ಟು ಸನ್ನೆಂಪು ಬಂದಿದೆ ಇವಾಗ. ಈಗಿದು ಪಕ್ಕದಲ್ಲಿ ಸ್ವಲ್ಪ ಬೇರೆ ಕಳೆ ಎಲ್ಲ ಹುಟ್ಟಿತ್ತು. ನಮ್ಮ ಟೀಮ್ನವರೆಲ್ಲ ಅವ್ರಿಗೆ ಕಳೆ ಇರಬಾರ್ದಂತೆ. ನಾನು ಬರೋಕ್ಕೆ ಮುಂಚೆ ಕಳೆ ಎಲ್ಲ ಕಿತ್ತಾಕ್ಬಿಟ್ಟು ಈಗ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಬುಡ ಎಲ್ಲನೂ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಇದು ನಮ್ಮ ಸನ್ನೆಂಪಿನ ಸ್ವಲ್ಪ ಬೆಳೀಲಿ. ಇದನ್ನು 3-4 ದಿನ ಆದಮೇಲೆ ನೋಡಿ, ಈ ಥರ ಇದನ್ನು ಈ ಹಂತಕ್ಕೆ ಕಟ್ ಮಾಡಿ ನನ್ನ ಅರಿಶಿನದ ಎರಡೂ ಬದಿಗೆ ಈ ರೀತಿ ಮುಚ್ಚಿಗೆ ಕೊಡ್ತೀನಿ. ಯಾಕೆಂದರೆ ನ್ಯಾಚುರಲಾಗಿ ಇದ್ದಿದ್ದು ಕಳೆ ತೆಗೆದುಬಿಟ್ಟಿದ್ದಾರೆ ನನ್ನ ಆಬ್ಸೆನ್ಸಲ್ಲಿ. ತುಂಬ ಈ ಥರ ನಡೆಯುತ್ತೆ ನಮ್ಮ ತೋಟದಲ್ಲಿ. ನಾವು ಅಂದ್ಕೊಳ್ಳೋದೊಂದು, ಅಲ್ಲಾಗದೆ ಇನ್ನೊಂದು. ಈ ರೀತಿ ನಾನು ಬಂದು ಈ ಸೆಣಬನ್ನು ಈ ಥರ ಕತ್ತರಿಸಿ, ಮತ್ತೆ ಚಿಗುರುತ್ತೆ, ಇದೇನು ತೊಂದರೆ ಇಲ್ಲ. ಹೀಗೆ ಕಟ್ ಮಾಡಿ ಹೀಗೆ 4 ಬದಿಗೆ ಮುಚ್ಚಿಗೆ ಕೊಟ್ಟು, ಅಲ್ಲಿ ಸೂಕ್ಷ್ಮಜೀವಿಗಳ ಚಟುವಟಿಕೆ ಜಾಸ್ತಿ ಆಗೋ ಥರ ಮಾಡ್ತೀನಿ. ಹೀಗೆ ಈ ರೀತಿ ನಮ್ಮ ಮುಖ್ಯ ಬೆಳೆ ಜೊತೆ ಅಂತರ ಬೆಳೆಯಾಗಿ ಈ ಸಾರ್ವಜನಿಕ ಸ್ಥಿರೀಕರಣ, ಹಸಿರು ಗೊಬ್ಬರದ ಬೆಳೆ ಗಿಡಗಳಾದಂಥ ಅಪ್ಸೆಣಬು, ಡಯಾಂಚ ಇದನ್ನೆಲ್ಲ ಬೆಳೆಯೋದ್ರಿಂದ ನಮ್ಮ ಗಿಡಗಳು ಆರೋಗ್ಯವಾಗಿರುತ್ತೆ, ಮಣ್ಣು ಸಹ ಆರೋಗ್ಯವಾಗಿರುತ್ತೆ ಅನ್ನೋದನ್ನು ಗಮನಿಸ್ಬೋದು. ಫ್ರೆಂಡ್ಸ್, ದಿಸ್ ಈಸ್ ದಿ ಟರ್ಮರಿಕ್ ಪ್ಲೇಸ್. ವಿ ಆರ್ ಗ್ರೋಯಿಂಗ್ ಟರ್ಮರಿಕ್ ಹಿಯರ್ ಬಿಹೈಂಡ್ ಅವರ್ MS ಫಾರ್ಮ್ ಹೌಸ್. ಐ ಜಸ್ಟ್ ಕೇಮ್ ನೌ. I see our team has done wonderful thing. They have removed all the weeds, killed all the diversity, except the our turmeric and the sun hemp, which are grown as a companion plant. Everything is removed. So now what I do, I'm just going to chop this sun hemp to this height and mulch it on either side of my turmeric. This I have to do, otherwise the soil temperature goes up and microbes will go to dormant. So friends, like this we can grow companion species plants even in the field crops also. Here I am trying to do it in turmeric plant just behind our farmhouse. It's in MS farm. Friends, thank you for connecting with me. We will continue to explore and learn with these changes what we are making in sustainable natural farming. All the best.